ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ಹಾಗಲಕಾಯಿ ಪಲ್ಯ ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ಹಾಗಲಕಾಯಿ ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು. ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಇದು ಭಾಳನೇ ಉಪಯೋಗ ಆಗುತ್ತೆ. ಆಮೇಲೆ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ. ತೂಕ ಕಡಿಮೆ ಮಾಡೋಕ್ಕೂ ಉಪಯೋಗ ಆಗುತ್ತೆ. ಆಮೇಲೆ ರಕ್ತ ಶುದ್ಧೀಕರಣಕ್ಕೂ ಇದು ಸಹಾಯ ಮಾಡುತ್ತೆ. ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಹಾಗಲಕಾಯಿನ ಕ್ಲೀನಾಗಿ ತೊಳ್ಕೊಂಡು ವಿಡಿಯೋದಾಗ ತೋರಿಸೋ ಥರ 4 ಭಾಗದೊಳಗೆ ಕಟ್ ಮಾಡಿಕೊಡ್ರಿ. ಫಸ್ಟ್ ಇದನ್ನು ಕುದಿಯೋಕೆ ಇಟ್ಕೋಬೇಕು. ನೀರು ಕುದ್ದಾದಮೇಲೆ ನೀರಿಗೆ ಇವನ್ನ ಹಾಗಲಕಾಯಿನ ಹಾಕ್ಕೋಬೇಕು. ಒಂದು ಅರ್ಧದಷ್ಟೇ ಕುದಿಸ್ಕೊಳ್ರಿ. ಕುದಿಸ್ಕೊಂಡಾದಮೇಲೆ ಅದರೊಳಗಿನ ನೀರನ್ನು ತಕ್ಕೊಂಡು ಆಮೇಲೆ ಕರ್ಕೋಬೇಕಾಗುತ್ತೆ. ಸೊ ಒಂದು 5 ನಿಮಿಷದಷ್ಟು ಕುದಿಸ್ಕೊಳ್ರಿ. ಒಂದು 2 ಕುದಿಯಷ್ಟಷ್ಟು ಕುದಿಸ್ಕೊಂಡು ತಕ್ಕೊಂಬಿಡ್ರಿ. ಎಲ್ಲರಿಗೂ ದಶರಥ ಮಹಾರಾಜಗ 4 ಜನ ಮಕ್ಕಳಂತನೇ ಗೊತ್ತಿರುತ್ತೆ. ಬಟ್ ಅವ್ರಿಗೆ ಒಬ್ಬಳು ಮಗಳಿರ್ತಾಳೆ. ದಶರಥಗೆ 3 ಜನ ಹೆಂಡತಿಯರು, ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ. ಕೌಸಲ್ಯಗೆ ರಾಮ ಹುಟ್ಟಿರ್ತಾನೆ, ಸುಮಿತ್ರೆಗೆ ಅವಳಿ ಜವಳಿ, ಲಕ್ಷ್ಮಣ ಮತ್ತು ಶತ್ರುಘ್ನ, ಕೈಕೇಯಿಗೆ ಭರತ. ಆದ್ರೆ ದಶರಥ ಮತ್ತು ಕೌಸಲ್ಯಗೆ ಹುಟ್ಟಿದ ಮಗಳೇ ಶಾಂತಲಾ. ಈಕೆನೇ ದೊಡ್ಡವಳು. 4 ಜನಕ್ಕೂ ಈಕೆ ಹುಟ್ಟಿನ ಬಗ್ಗೆ ಗೊತ್ತೇ ಇರೋದಿಲ್ಲ. 4 ಜನ ಮಕ್ಕಳಿಗೂ. ಕೌಸಲ್ಯ ತಾಯಿ ಅಮೃತಪ್ರಭಾ, ತಂದೆ ಸುಕೌಸಲ. ಇವರು ಕೋಸಲ ದೇಶದ ರಾಜರಾಗಿರ್ತಾರೆ. ಮಗಧ ರಾಜ್ಯ ಅಂತಲೂ ಕರಿಬೋದು. ಇವ್ರಿಗೆ ಇನ್ನೊಬ್ಬಳು ಮಗಳಿರ್ತಾಳೆ ಋಷಾಲಿ ಅಂಥೇಳಿ. ಕೌಸಲ್ಯ ಮತ್ತು ಋಷಾಲಿ ಇವರಿಬ್ಬರು ಅಕ್ಕ ತಂಗಿಯರಿರ್ತಾರೆ. ಋಷಾಲಿಗೆ ಮಕ್ಕಳ ಇರೋದಿಲ್ಲ. ಅದೇ ಟೈಮಿಗೆ ಶಾಂತಲಾನು ಹುಟ್ಟಿರ್ತಾಳೆ, ಕೌಸಲ್ಯ ಮಗಳು. ಪಾಪುನ ಆರೈಕೆ ಮತ್ತು ಪಾಪುನ ನೋಡ್ಕೊಂಬರಕ್ಕಂತನ ಹೋಗಿರ್ತಾಳೆ. ಅದು ಅಟ್ಯಾಚ್ಮೆಂಟ್ ಅಕ್ಕಿ ಜೊತೆ ಜಾಸ್ತಿ ಬೆಳೆದಿರೋತಕ್ಕೆ ಆ ಪಾಪುನ ಅಕ್ಕಿನ ತೊಗೊತಾಳೆ. ಹಾಗಾಗಿ ಯಾರಿಗೂ ಗೊತ್ತಿರಲ್ಲ ದಶರಥಗೆ ಮೊದಲೇ ಮಗಳಿದ್ಲ ಅಂಥೇಳಿ. ಹಾಗಲಕಾಯಿ ಒಳಗಿನ ನೀರನ್ನು ನಾವು ಹಿಂಡಿ ತಕ್ಕೊತೀವಲ್ಲ, ಆವಾಗ ಒಂದು ಸ್ವಲ್ಪ ವಿಷ ಅದರದ್ದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಶೇಂಗಾ ಹಾಕ್ಕೋಬೇಕು. ನಿಮ್ಮ ಕಡೆ ಹುರಿದ ಶೇಂಗಾ ಇದ್ದರೆ ಡೈರೆಕ್ಟ್ ಹಾಕ್ಕೊಳ್ರಿ. ನಾನಿಲ್ಲಿ ಶೇಂಗಾನ ಹುರ್ಕೊಂಡಿನಿ. ಒಂದು ಬಟ್ಲದಷ್ಟು ಶೇಂಗಾ, ಒಂದು ಸ್ವಲ್ಪ ಎಳ್ಳು, ಎರಡೂ ಹುರ್ಕೋಬೇಕು. ಮಿಕ್ಸರ್ ಜಾರಿಗೆ ಶೇಂಗಾ, ಎಳ್ಳು, ಉಪ್ಪು, ಹುಣಸೆಹಣ್ಣು, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಬೆಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿನಿ. ಬೆಲ್ಲ, ಖಾರ, ಕೊಬ್ಬರಿ, ಒಂದು ಸ್ವಲ್ಪನೇ ಕೊಬ್ಬರಿ ಹಾಕ್ಕೊಂಡು ಮಿಕ್ಸಿ ಮಾಡಿ ತಕ್ಕೊಳ್ರಿ. ಈ ಥರ ಹಾಗಲಕಾಯಿ ಪಲ್ಯ ಮಾಡಿ ಇಟ್ಕೊಂಡ್ರೆ ಒಂದು 2 ದಿನ ಇಟ್ಕೊಂಡು ತಿನ್ಬೋದು. ಟ್ರಿಪ್ಪಿಗೆ ಹೊಂಟ್ರೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. 2 ದಿನ ಇಟ್ಟರೂ ಏನೂ ಆಗೋದಿಲ್ಲ ಇದು. ಈ ಥರ ಫಿಲ್ ಮಾಡಿಕೊಂಡು ಒಂದು ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಸತಿ ಫ್ರೈ ಮಾಡಿ ತಕ್ಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಇದು ಅವತ್ತು ಮಾಡಿದ್ದಕ್ಕಿಂತ ಮರನೇ ದಿನ ತಿನ್ನೋಕೆ ರುಚಿ ಭಾಳ ಇರುತ್ತೆ. ಎದಕ್ಕಂದ್ರೆ ಉಪ್ಪು ಖಾರ ಎಲ್ಲ ಹೀರ್ಕೊಂಡಿರುತ್ತೆ ಹಾಗಲಕಾಯಿ. ಹಾಗಾಗಿ ಒಂದು ಸ್ವಲ್ಪನೂ ವಿಷ ಅನಿಸೋದಿಲ್ಲ. ಮರನೇ ದಿನನ ಇದು ತಿನ್ನೋಕೆ ಚಲೋ ಇರುತ್ತೆ. ಈ ರೆಸಿಪಿನ ಒಂದು ಸತಿ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.